ಕೃತಿಕಾ ಕೊಲೆ ಕೇಸ್ನಲ್ಲಿ ಸ್ಫೋಟಕವಾದಂತಹ ಮಾಹಿತಿ ರಿವೀಲ್ ಆಗ್ತಾ ಇದೆ. ಕಿಲ್ಲರ್ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಚಾಟಿಂಗ್ ಹಿಸ್ಟರಿ ಬಯಲಾಗಿದೆ. ಆಪ್ತೆ ಜೊತೆಯಲ್ಲಿ ಆತ ಚಾಟ್ ಮಾಡಿದ್ದಾನೆ. ಟಾರ್ಚರ್, ವಾಟ್ಸಪ್ ಬ್ಲಾಕ್ ಕೂಡ ಮಾಡಲಾಗಿತ್ತು. ಕಿಲ್ಲರ್ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಚಾಟಿಂಗ್ ಹಿಸ್ಟರಿ ಹೇಳ್ತಾ ಇದೆ. ಆಪ್ತಿಯ ಜೊತೆಯಲ್ಲಿ ಆತ ಚಾಟ್ ಮಾಡ್ತಾ ಇದ್ದಂತೆ, ಆಕೆಗೂ ಕೂಡ ಟಾರ್ಚರ್ ಅನ್ನ ಕೊಡ್ತಾ ಇದ್ದಂತೆ. ವಾಟ್ಸಪ್ ಅನ್ನ ಆಕೆ ಬ್ಲಾಕ್ ಕೂಡ ಮಾಡಿದ್ದಂತೆ. ಆಕೆ ಬ್ಲಾಕ್ ಮಾಡಿದ್ದಕ್ಕೆ ಈತ ಮಾಡಿದ್ದಾದ್ರೂ ಏನ್ ಗೊತ್ತಾ? FSL ರಿಪೋರ್ಟ್ನಿಂದಾಗಿ ಬಲಾಯಿತು. ಇದು ಚಾಟ್ನ ಸೀಕ್ರೆಟ್. ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಚಾಟಿಂಗ್ ಹಿಸ್ಟರಿ. ಇನ್ನು ಫೋನ್ ಪೇನಲ್ಲಿ ಈತ ಚಾಟ್ ಮಾಡ್ತಾ ಇರ್ತಾರೆ ನೋಡಿ. ಮೊಬೈಲ್ನಲ್ಲಿ ವಾಟ್ಸಪ್ನಲ್ಲಿ ಆಕೆ ಬ್ಲಾಕ್ ಮಾಡಿದ್ಲು ಅನ್ನುವಂತಹ ಕಾರಣವಾಗಿ ಫೋನ್ ಪೇನಲ್ಲಿ ಈತ ಚಾಟ್ ಮಾಡ್ತಾ ಇದ್ದಂತೆ. ಆಪ್ತ ಸ್ನೇಹಿತೆಯ ಜೊತೆಯಲ್ಲಿ ಚಾಟಿಂಗ್ ನಲ್ಲಿದ್ದಂತಹ ಮಹೇಂದ್ರ ರೆಡ್ಡಿ. ಆದರೆ ಮಹೇಂದ್ರ ರೆಡ್ಡಿ ವಾಟ್ಸಪ್ ಅನ್ನ ಬ್ಲಾಕ್ ಮಾಡಿರ್ತಾಳೆ. ಆಕೆ ಸ್ನೇಹಿತೆ ಕಂಪ್ಲೀಟ್ ಆಗಿ ಯಾವುದೇ ಚಾಟ್ ಬರಬಾರ್ದು ಆತನಿಂದ, ಅಂದ್ರೆ ಅಷ್ಟರ ಮಟ್ಟಿಗೆ ಆತ ಟಾರ್ಚರ್ ಕೊಟ್ಟಿರ್ತಾರೆ. ಪದೇ ಪದೇ ಚಾಟಿಂಗ್ ಮಾಡ್ತಾ ಇದ್ದದಕ್ಕೆ ಬೇಸರಗೊಂಡು ಬ್ಲಾಕ್ ಮಾಡಲಾಗಿರುತ್ತೆ. ಬ್ಲಾಕ್ ಮಾಡಿರೋದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ವಾಟ್ಸಪ್ ಬ್ಲಾಕ್ ಮಾಡಿದ್ರು ಕೂಡ ಫೋನ್ ಪೇನಲ್ಲಿ ಈತ ಚಾಟ್ ಮಾಡ್ತಾನೆ. ಸ್ನೇಹಿತೆಯ ಜೊತೆಯಲ್ಲಿ ಫೋನ್ ಪೇನಲ್ಲಿ ಚಾಟಿಂಗ್ ಅನ್ನ ಮಾಡಿರ್ತಾನೆ. ವೈಯಕ್ತಿಕ ವಿಚಾರದ ಬಗ್ಗೆ ಚಾಟಿಂಗ್ ಅನ್ನ ಮಾಡಿರುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಫೋನ್ ಪೇನಲ್ಲಿ ಚಾಟ್ ಮಾಡಿದ್ರೆ ಡಿಲೀಟ್ ಮಾಡಲಿಕ್ಕೆ ಖಂಡಿತ ಆಗೋದಿಲ್ಲ ಫೋನ್ ಪೇನಲ್ಲಿ ಮಾಡಿದ್ರೆ. ಹೀಗಾಗಿ ಪೊಲೀಸರ ಕೈ ಸೇರಿದೆ. ಇಡೀ ಚಾಟಿಂಗ್ ಹಿಸ್ಟರಿ ಈಗಾಗಲೇ ಪೊಲೀಸರ ಕೈನಲ್ಲಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಹೊರತೆಗೆದಿದ್ದಾರೆ ಮಾರತಹಳ್ಳಿಯ ಪೊಲೀಸರು. ಈಗಾಗಲೇ ಸ್ನೇಹಿತರನ್ನ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಕೊಲೆಯಾದಂತಹ ಕೃತಿಕಾ ಅವರ ಫೋನನ್ನು ಕೂಡ ಪರಿಶೀಲನೆಗೂ ಕೂಡ ಈಗಾಗಲೇ ಪ್ಲಾನ್ ಕೂಡ ಆಗ್ತಾ ಇದೆ. ಐಫೋನ್ ಹಾಗೂ ಲ್ಯಾಪ್ಟಾಪ್ ಎರಡೂ ಲಾಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಫೋನ್ ಲಾಕ್ ಓಪನ್ ಮಾಡಿಸಲು ಪೊಲೀಸರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸದ್ಯ ಪೊಲೀಸರ ವಶದಲ್ಲಿದೆ ಈಗಾಗಲೇ ಆರೋಪಿ ಮಹೇಂದ್ರ ರೆಡ್ಡಿ. ಈಗಾಗಲೇ ಪೊಲೀಸರ ವಶದಲ್ಲಿದ್ದಾನೆ. ಬಹಳಷ್ಟು ಪ್ರಮುಖವಾದಂತಹ ವಿಚಾರಗಳನ್ನ ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಯಾವ ರೀತಿಯಾದಂತಹ ತಿರುವುಗಳನ್ನ ಕೂಡ ಈಗಾಗಲೇ ಮಹೇಂದ್ರ ರೆಡ್ಡಿ ಕೇಸ ಪಡೆದುಕೊಂಡಿರುವಂಥದ್ದು? ಆ ಆಪ್ತಿ ಯಾರು? ಏನು ಲವ್ ಅಲ್ಲಿದ್ರ, ಜಸ್ಟ್ ಫ್ರೆಂಡ್ಸ್ ಇವರು? ಏನಂತ ಚಾಟ್ ಮಾಡ್ತಾ ಇದ್ರು? ಇವರ ನಡುವಿನ ಸಂಬಂಧ ಯಾವ ರೀತಿಯಾಗಿ ಇತ್ತು? ಈಗ ಫ್ಯಾಮಿಲಿ ವಿಚಾರವನ್ನ ಶೇರ್ ಮಾಡ್ಕೊಳ್ತಾ ಇದ್ದಂದ್ರೆ ಯಾವ ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದ? ಬ್ಲಾಕ್ ಮಾಡುವಂತಹ ಮಟ್ಟಕ್ಕೆ ಹೋಗಿತ್ತು ಅಂತಂದ್ರೆ ಇನ್ಯಾವ ಲೆವೆಲ್ಗೆ ಆಕೆಗೂ ಕೂಡ ಈತ ಟಾರ್ಚರ್ ಅನ್ನ ಕೊಡ್ತಾ ಇದ್ದ? ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಕುಸುಮ, ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಡಾಕ್ಟರ್ ಕೃತಿಕಾ ಕೊಲೆಗೆ ಸಂಬಂಧಪಟ್ಟಂತೆ ಆರೋಪಿ ಮಹೇಂದ್ರ ರೆಡ್ಡಿಯ ವಿಚಾರಣೆ ಕೂಡ ಪೊಲೀಸರು ಸಾಗ್ತಾ ಇರುವಂಥದ್ದು ಮಾಡಿದ್ದಾರೆ. ಈ ಸಂಬಂಧದಲ್ಲಿ ಆಕೆ ಏನು ಮಹೇಂದ್ರ ರೆಡ್ಡಿ ಜೊತೆಯಲ್ಲಿದ್ದಂತಹ ಸಾಕಷ್ಟು ಜನ ಮಹಿಳೆಯರ ಜೊತೆ ಆತ ಚಾಟಿಂಗ್ ಅನ್ನು ಮಾಡ್ತಾ ಇದ್ದ ಅಂತೇಳಿ, ಅದರಲ್ಲಿ ಓರ್ವ ಯುವತಿಗೆ ಸಾಕಷ್ಟು ತೊಂದರೆಯನ್ನು ಕೂಡ ಕೊಟ್ಟಿದ್ದ ಅಂತ ಹೇಳಿ ಗೊತ್ತಾಗ್ತಿದೆ. ಆ ಕಾರಣಕ್ಕೆ ಆಕೆ ಏನು ಒಂದು ಬ್ಲಾಕ್ ಅನ್ನು ಕೂಡ ಮಾಡಿದ್ರೆ ವಾಟ್ಸಪ್ನಲ್ಲಿ ನಿರಂತರವಾಗಿ ಈತ ಕಾಲ್ ಮಾಡುವಂಥದ್ದು, ಮೆಸೇಜ್ ಅನ್ನು ಮಾಡುವಂಥದ್ದು ಕೂಡ ಮಾಡ್ತಿದ್ದ. ಯಾವಾಗ ಈತನಿಗೆ ಮದುವೆ ಆಯಿತು ಅನ್ನೋ ಒಂದು ವಿಚಾರ ತಿಳಿಯಿತು, ಆಗ ಆಕೆ ಬ್ಲಾಕ್ ಅನ್ನು ಮಾಡ್ತಾಳೆ. ಅದಾದ ಬಳಿಕ ಈತನ ಜೊತೆ ಯಾವುದೇ ರೀತಿಯಾದಂಥ ಸಂಪರ್ಕ ಅಥವಾ ಕಾಂಟ್ಯಾಕ್ಟ್ನಲ್ಲೂ ಕೂಡ ಇರೋದಿಲ್ಲ. ಸೊ ಇದರಿಂದ ಆತ ಮುಂದೆ ಏನು ಒಂದು ವಾಟ್ಸಪ್ನಲ್ಲಿ ಆಕೆ ರಿಪ್ಲೈ ಮಾಡದೇ ಇದ್ದಂಥ ಟೈಮ್ನಲ್ಲಿ ಫೋನ್ಪೇ ಮೂಲಕ ಏನು ಮೆಸೇಜ್ಗಳನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದ್ದ. ಆಗಲೂ ಕೂಡ ಆಕೆ ಟಾರ್ಚರನ್ನು ಅನುಭವಿಸ್ತಾ ಇದ್ಲು. ಈ ಎಲ್ಲವೂ ಕೂಡ ಈಗ ರಿಟ್ರೀವ್ ಮಾಡಿರುವಂತಹ ಮೆಸೇಜ್ಗಳಲ್ಲಿ ಲಭ್ಯ ಆಗಿರುವಂಥದ್ದು. ಆತನ ಕಾಲ್ ಹಿಸ್ಟ್ರಿ ಸೇರಿದಂತೆ ವಾಟ್ಸಪ್ ಹಿಸ್ಟ್ರಿ ಎಲ್ಲವನ್ನು ಕೂಡ ಈಗ ಪೊಲೀಸರು ತೆಗೆದುಕೊಂಡಿರುವಂತಹದ್ದು. ಸೊ ಈತ ಕೂಡ ಬೇರೆ ಬೇರೆ ಯುವತಿಯರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಅದೇ ಕಾರಣಕ್ಕೆ ಹೆಂಡತಿಯನ್ನು ಕೊಲೆ ಮಾಡದ ಅನ್ನುವಂತಹ ಅನುಮಾನ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈತನಿಗೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಸ್ತಿ ಇರೋದ್ರಿಂದಾಗಿ ಹಣಕ್ಕಾಗಿ ಈತ ಕೊಲೆ ಮಾಡಿಲ್ಲ ಅನ್ನುವಂಥದ್ದು ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂಥದ್ದು. ಈತ ತನ್ನ ಪ್ರೇಯಸಿಗಾಗಿ ಹತ್ಯೆ ಮಾಡಿದ್ದಾನೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಈಗಾಗಲೇ ಆಕೆಯನ್ನು ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ಆಕೆ ಕೊಟ್ಟಂತ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಸೊ ಆ ಆಧಾರದ ಮೇಲೆ ಈಗ ಪೊಲೀಸರ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ನು ಮೃತಪಟ್ಟಂತ ಕೃತಿಕಾ ರೆಡ್ಡಿಯ ಮೊಬೈಲ್ ಏನಿದೆ, ಆ ಮೊಬೈಲ್ ಐಫೋನ್ ಹಾಗೂ ಲ್ಯಾಪ್ಟಾಪ್ ಎರಡೂ ಕೂಡ ಲಾಕ್ ಆಗಿತ್ತು. ಆಕೆ ಮೃತಪಟ್ಟಂತ ಸಂದರ್ಭದಲ್ಲಿ ಈ ಒಂದು ವಿಚಾರಕ್ಕೆ ಲಾಕ್ ಆಗಿರೋದ್ರಿಂದಾಗಿ ಅದನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ ಕೂಡ ಈಗ ಪೊಲೀಸರು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅಲ್ಲದೆ ಈತನ ಒಂದು ಕಾಲ್ ವಾಟ್ಸಪ್ ಆಗಿರ್ಬೋದು, ಬೇರೆ ಬೇರೆ ಮೆಸೇಜ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಈಗ FSLನಿಂದ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಲ್ಯಾಪ್ಟಾಪ್ ಮತ್ತು ಮೊಬೈಲ್ನಲ್ಲಿ ಕೆಲವೊಂದು ಫೋಟೋಗಳು ಮತ್ತು ಚಾಟಿಂಗ್ ಹಿಸ್ಟ್ರಿ ಕೂಡ ಪೊಲೀಸರಿಗೆ ಲಭ್ಯ ಆಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಂದಂತಹ ರಿಪೋರ್ಟ್ ಏನಿದೆ ಅದರ ಜೊತೆಗೆ ಈ ಒಂದು ಅಂಶಗಳನ್ನು ಸೇರಿಸಿ ಈಗ ಆ ದೋಷಾರೋಪ ಪಟ್ಟಿ ಸಲ್ಲಿಸೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹದ್ದು. ಕುಸುಮ. ವೆಂಕಟೇಶ್, ಹಾಗೆ ಹೋಲ್ಡ್ ಅಲ್ಲಿ